ಗೌರವಾಧ್ಯಕ್ಷರಾದಂತಹ BS ಮಂಜಣ್ಣ, ಬಾವಿಕಟ್ಟೆ ಮಂಜಣ್ಣ. ಅದೇ ರೀತಿ ನಮ್ಮ ದಸರಾ ತುಮಕೂರು ದಸರಾ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಅದೇ ರೀತಿ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ ಕಳೆದ 33 ವರ್ಷದಿಂದ ದಸರಾ ಸಮಿತಿಯನ್ನು ನಡೆಸ್ತಿರುವಂತಹ ಕೋರಿ ಮಂಜಣ್ಣ ಅವರು. ಅದೇ ರೀತಿ ನಮ್ಮೆಲ್ಲರ ಆತ್ಮೀಯರು ಹಾಗೂ ದಸರಾ ಸಮಿತಿಯಲ್ಲಿ ಅನೇಕ ವರ್ಷಗಳಿಂದ ತೊಡಗಿ ಮಾರ್ಗದರ್ಶನ ಮಾಡ್ತಿರುವಂತಹ ತುಮಕೂರಿನ ಜನಪ್ರಿಯ ಶಾಸಕರಾದಂತಹ ಜ್ಯೋತಿ ಗಣೇಶ್ ಅವರು ದಸರಾ ಸಮಿತಿಯ ಉಪಾಧ್ಯಕ್ಷರು ಹೌದು. ಅದೇ ರೀತಿ ದಸರಾ ಸಮಿತಿಯ ಖಜಾಂಚಿಯಾಗಿ ಈ ದೊಡ್ಡ ಉತ್ಸವ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡಿರುವಂತಹ ಕೋಶಾಧ್ಯಕ್ಷರಾದಂತಹ GS ಬಸವರಾಜ್ ಅವರು. ಇವರೆಲ್ಲರಿಗೂ ಮಹಿಳಾ ಕಾರ್ಯಕರ್ತರು ಜಾಸ್ತಿ ಇದ್ದಾರೆ ಅಂತ ಹೇಳ್ಬೋದು. ನಾವ್ಯಾರು ಕೂಡ ಈ ಕುರ್ಚಿ ಪ್ರಚಾರ ಸ್ಥಾನ ಸ್ವಾರ್ಥ ಯಾವುದೂ ಇಲ್ಲ. ನಮ್ಮಲ್ಲಿ ಊರಿನ ಕೆಲಸ ದಸರಾ ಕೆಲಸ ಕಾರ್ಯದ ಏನ್ ನಡ್ಕೊಂಡ್ ಬಂದಿದೆ 33 ವರ್ಷದಿಂದ ಅದೇ ನಿಟ್ಟಿನಲ್ಲಿ ನಡಿಬೇಕು ಅಂತಕ್ಕಂಥ ನಮ್ಮೆಲ್ಲ ಅಪೇಕ್ಷೆ ಆಗಿತ್ತು. ಅದು ಏನೋ ಈ ವರ್ಷ ಈ ರೀತಿ ಆಯ್ತು. ಅದಕ್ಕೋಸ್ಕರ ಮೊನ್ನೆ ದಿವಸ ನನಗೆ ನೋಡಿ ಇನ್ನೂ ಒಂದು ಬೇಜಾಗಿರ್ತಕ್ಕಂಥದ್ದು ಒಂದನ್ನ ನಾನು ತಮ್ಮ ಮುಂದೆ ಪತ್ರಿಕೆಗೆ ಬಂದಿರತಕ್ಕಂಥದ್ದನ್ನು ಓದಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ಇದ್ರ ಬಗ್ಗೆ ನಮ್ಮ ಕಾರ್ಯಕರ್ತರು ಕೂಡ ಈ ಸಭೆಯನ್ನ ಘೋಷಣೆ ಮುಂದುವರಿಸ್ತಾರೆ. ನಮಸ್ಕಾರ. ತುಮಕೂರು ಜಿಲ್ಲಾಡಳಿತ ದಸರಾ ಆಚರಣೆ ಮಾಡಬೇಕು, ಆಯೋಜನೆ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ತುಮಕೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧ್ಯಮ ಕುರಿತು ಮಾತನಾಡಬೇಕಿದ್ರೆ 2 ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಒಂದು, ತುಮಕೂರು ದಸರಾ ಕಾರ್ಯಕ್ರಮ ಯಾವುದೋ ಒಂದು ರಾಜಕೀಯ ಪಕ್ಷದ ಕಾರ್ಯಕ್ರಮವಾಗಬಾರದು. ಅದಕ್ಕೆ ತಾವೇ ಸಾಕ್ಷಿ ಇದ್ದೀರಾ, ಮತ್ತೆ ಮಾಧ್ಯಮ ವರದಿಗಳನ್ನು ನೋಡಿ ನಾನು ಮಾತನಾಡ್ತಾ ಇದ್ದೀನಿ. ಮಂತ್ರಿಗಳು ಹೇಳಿದ ಹೇಳಿಕೆ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾಡಳಿತ ಏನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ, ಖಂಡಿತವಾಗಿಯೂ ಕೂಡ ಮಾನ್ಯ ಮಂತ್ರಿಗಳು ಹೇಳಿರುವುದನ್ನ ತುಮಕೂರು ದಸರಾ ಸಮಿತಿ ಸ್ವಾಗತ ಮಾಡಿದೆ. ಹೌದು, ಆ ಕಾರ್ಯಕ್ರಮದಲ್ಲಿ ಯಾವುದೇ ರಾಜಕಾರಣ ಮತ್ತು ರಾಜಕೀಯ ಪ್ರೇರಿತವಾದಂಥ ಕಾರ್ಯಕ್ರಮ ಆಗಬಾರದು. ಅದಕ್ಕೆ ತುಮಕೂರು ದಸರಾ ಸಮಿತಿ ಸಹಮತ ಇದೆ. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಆ ಕಮಿಟಿನಲ್ಲಿ ಒಂದು ನೋಟಿಸನ್ನು ಕೊಟ್ಟು ಮನೆ ಮೀಟಿಂಗು ಕೂಡ ಮಾಡಿದ್ದಾರೆ. ಆ DC ಅವರು ಕಮಿಟಿ ಮಾಡುವಂಥ ಸಂದರ್ಭದಲ್ಲಿ ಅವರು ಸಹಿ ಮಾಡಿರುವಂಥ ಒಂದು ಪಟ್ಟಿ ಕೂಡ ನಮ್ಮ ಹತ್ರ ಸಿಕ್ಕಿದೆ. ಯಾರ್ಯಾರು ಈ ಕಮಿಟಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿ ಮಾಡಿರುವಂಥ ಇದೆ. ಇಲ್ಲಿ ಈ ಕಮಿಟಿನಲ್ಲಿ ಜನಪ್ರತಿನಿಧಿಗಳಿದ್ದಾರೆ, ಮತ್ತೆ ಅಧಿಕಾರಿಗಳಿದ್ದಾರೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳನ್ನು ಹೊರತುಪಡಿಸಿ ಒಂದಷ್ಟು ಜನ ನಾಗರಿಕರನ್ನ ಈ ಸಮಿತಿ ಸದಸ್ಯರನ್ನಾಗಿ ಜಿಲ್ಲಾಧಿಕಾರಿಗಳು ನೇಮಕ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಮಾಧ್ಯಮದವರು ಇದನ್ನ ಪರ್ಟಿಕ್ಯುಲರ್ ಆಗಿ ಅವರ ಹೆಸರುಗಳನ್ನು ಓದ್ತೀನಿ, ದಯವಿಟ್ಟು ಗಮನಿಸಬೇಕು. ಶ್ರೀಯುತ ಮುರಳೀಧರ ಹಾಲಪ್ಪ, ಶ್ರೀ ತರುಣೇಶ್, ಡಾಕ್ಟರ್ ರಫೀಕ್ ಅಹಮದ್, ಶ್ರೀ ಕುಮಾರ್, ಶ್ರೀ ಅರ್ಕರೆ ಶಂಕರ್, ವಾಲೆ ಚಂದ್ರಣ್ಣ, ಶ್ರೀಯುತ ಅನಿಲ್, ಶ್ರೀ ಮಹೇಶ್, ಶ್ರೀಮತಿ ನಾಗಮಣಿ, ಶ್ರೀ ದಿನೇಶ್. ಇವರು ಎಲ್ಲರೂ ಕೂಡ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾದಂಥ ವ್ಯಕ್ತಿಗಳು. ಇವರೆಲ್ಲರೂ ಕೂಡ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಈ ಪಟ್ಟಿಯನ್ನು ಘೋಷಣೆ ಮಾಡಿದ್ದಾರೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಆಶಯಗಳಿಗೆ ವಿರುದ್ಧವಾಗಿ ಇದನ್ನ ಮಾಡಿದ್ದಾರೆ. ಅವರ ಮಾಧ್ಯಮದಲ್ಲಿ ಹೇಳಿದ್ರು, ತುಮಕೂರು ದಸರಾ ಕಾರ್ಯಕ್ರಮ ಯಾವುದೇ ಒಂದು ರಾಜಕೀಯ ಪಕ್ಷದ ಕಾರ್ಯಕ್ರಮವಾಗಬಾರದು ಅಂತ ಹೇಳಿದ್ರು. ಸಚಿವರ ಅನಿಸಿಕೆ ಅಭಿಪ್ರಾಯಗಳಿಗೆ ವಿರುದ್ಧವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರನ್ನ ಮಾತ್ರ ಈ ಸಮಿತಿನಲ್ಲಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಇದು ನಿಜಕ್ಕೂ ಕೂಡ ಅತ್ಯಂತ ನೋವಿನ ಸಂಗತಿ.
ಮತ್ತೆ ಈ ಪಟ್ಟಿ ಗಮನಿಸಿದಾಗ ಈ ಪಟ್ಟಿಯಲ್ಲಿ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಈ ಸದಸ್ಯರೆಲ್ಲ ಏನಿದ್ದಾರೆ ಇವರೆಲ್ಲರೂ ಕೂಡ ರಾಜಕೀಯ ಒಂದು ಈ ಪಟ್ಟಿಯಲ್ಲಿ 90% ಹೆಚ್ಚು ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಇರುವಂಥದ್ದನ್ನು ಈ ಪಟ್ಟಿಯಲ್ಲಿ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳನ್ನ ಇಟ್ಕೊಂಡು ಜಿಲ್ಲಾಡಳಿತ ತುಮಕೂರು ದಸರಾ ಕಾರ್ಯಕ್ರಮ ಮಾಡಕ್ಕೆ ಹೊರಟಿದೆ. ನಾವು 33 ವರ್ಷಗಳಿಂದ ತುಮಕೂರು ಜನಗಳ ಸಹಕಾರದಿಂದ, ಜನಗಳ ಮಧ್ಯೆ, ಜನಗಳ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಮಾಡ್ತಾ ಬಂದಿದ್ವಿ. ಆದರೆ ಜಿಲ್ಲಾಡಳಿತ ಇದನ್ನ ಒಂದು ಈ ತುಮಕೂರು ದಸರಾವನ್ನ ಒಂದು ರಾಜಕಾರಣಿಗಳು ಅಥವಾ ಏನು ಈ ಅಧಿಕಾರಿಗಳು ಅವ್ರ ದಸರಾ ಮಾಡಕ್ಕಂತ ಹೊರಟಿದೆ ಎನ್ನುವಂಥದ್ದು ನಮ್ಮ ಅಭಿಪ್ರಾಯ. ದಸರಾ ಸಮಿತಿ ಶಮಿ ಪೂಜೆ ಮಾಡುತ್ತೆ, ಆದರೆ ಶೋಭಾಯಾತ್ರೆಯನ್ನ ಈ ಸರಿ ನಾವು ಕೈ ಬಿಟ್ಟಿದ್ದೀವಿ. ಹಾಗಾಗಿ ಜಿಲ್ಲಾಡಳಿತ ಏನು ಮೆರವಣಿಗೆ ಮಾಡುತ್ತೆ ಒಂದೇ ಮೆರವಣಿಗೆ, ಹಾಗಾಗಿ 2 ಮೆರವಣಿಗೆ ಈ ವರ್ಷ ಇರೋದು. ಶೋಭಾಯಾತ್ರೆ ಅಲ್ಲ, ಅವರು ಅದನ್ನ ಆಚರಣೆ ಮಾಡಲಿಕ್ಕೆ, ಶಮಿ ಪೂಜೆ ಮಾಡಲಿಕ್ಕೆ ಇದರೊಳಗೆ DC ಮಾಡಿರೋ ಕಮಿಟಿನಲ್ಲಿ 10 ಕಮಿಟಿನಲ್ಲಿ ಎಲ್ಲಿಯೂ ಯಾವುದೂ ಕಮಿಟಿ ಇಲ್ಲ. ಹಾಗಾಗಿ ಜಿಲ್ಲಾಡಳಿತ ಸಾಂಪ್ರದಾಯಿಕ ದಸರಾವನ್ನ ಮಾಡುತ್ತೆ ಅನ್ನೋ ವಿಶ್ವಾಸ ನಮಗಿಲ್ಲ. ಹಾಗಾಗಿ ನಾವು ವಿಧಿವಿಧಾನಗಳ ಸಂಪ್ರದಾಯಗಳನ್ನು ಬಿಡಬಾರದು, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಮುಂದಿನ ಜನಾಂಗಕ್ಕೆ ಈ ಕಾರ್ಯಕ್ರಮವನ್ನು ಕೊಡಬೇಕನ್ನೋ ಕಾರಣಕ್ಕೋಸ್ಕರ ಈ ಸರಿ ನಾವು ಸಾಂಪ್ರದಾಯಿಕ ದಸರಾವನ್ನ ಏನು ಸರ್ಕಾರದಿಂದ ಅನುದಾನ ತಗೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಸರ್ಕಾರದ ಅನುದಾನ ತಗೊಂಡು ಒಂದು ರಾಜಕೀಯ ಪಕ್ಷದ ಕಾರ್ಯಕ್ರಮವಾಗಿ ಇದು ಬದಲಾವಣೆ ಮಾಡ್ತಾ ಇತ್ತಾ, ರೂಪಿಸ್ತಾ ಇತ್ತಾ ಅನ್ನುವಂಥ ಅನುಮಾನ ಕೂಡ ನಮ್ಮದು ಇದೆ ಮತ್ತು ತುಮಕೂರು ಜನತೆಯ ಅಭಿಪ್ರಾಯ ಕೂಡ ಹೌದು. ಎರಡನೇದಾಗಿ ಮಾನ್ಯ ಸಚಿವರು ಒಂದು ಹೇಳಿಕೆಯಿಂದ ಮತ್ತೆ ಒಂದು ಹೇಳಿಕೆಯನ್ನು ಉಲ್ಲೇಖ ಮಾಡಿ ಅವ್ರು ಹೇಳಿದರೆ ಇದು ತುಮಕೂರು ದಸರಾ ಕಾರ್ಯಕ್ರಮ ಒಂದು ಧರ್ಮಕ್ಕೆ ಸೀಮಿತವಾದಂಥ ಕಾರ್ಯಕ್ರಮವಾಗಬಾರದು ಅನ್ನುವಂಥದ್ದು 2-3 ಬಾರಿ ಮಾಧ್ಯಮದಲ್ಲಿ ಹೇಳಿದರು. ಇದಕ್ಕೆ ನಮ್ಮ ಸಹಮತವಿಲ್ಲ, ತುಮಕೂರು ದಸರಾ ಸಹಮತವಿಲ್ಲ. ಕಾರಣ ಏನಂತ ಹೇಳಿದ್ರೆ, ತುಮಕೂರು ದಸರಾದ ವಿಧಿವಿಧಾನಗಳೇನಿದೆ, ಆಚರಣೆಗಳೇನಿದೆಯೋ, ನವರಾತ್ರಿ ಉತ್ಸವಗಳು ಏನಿದೆಯೋ, ಮತ್ತೆ ಧಾರ್ಮಿಕ ವಿಧಿವಿಧಾನಗಳು ಏನಿದೆಯೋ, ಸಂಪೂರ್ಣವಾಗಿ ಇದು ಒಂದು ಧರ್ಮಕ್ಕೆ ಸೀಮಿತವಾಗಿರುವಂಥ ಕಾರ್ಯಕ್ರಮ. ಮತ್ತೆ ಏನು ಸಾಮೂಹಿಕ ಶಮಿ ಪೂಜೆ, ವಿಜಯದಶಮಿ ಕಾರ್ಯಕ್ರಮ ಏನಿದೆಯೋ, ಇದು ಸನಾತನ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಕಾರ್ಯಕ್ರಮ ಹೌದು. ಇದು ಹಿಂದೂಗಳನ್ನು ಬಿಟ್ಟು ಅನ್ಯಮತೀಯರು ಈ ಪೂಜಾ ವಿಧಿವಿಧಾನ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾರೂ ಭಾಗಿಯಾಗಲ್ಲ. ಹಾಗಾಗಿ ಇದು 100ಕ್ಕೆ 100 ಹಿಂದೂಗಳಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಅನ್ನುವಂಥದ್ದನ್ನ ನಾವು ದಸರಾ ಸಮಿತಿ ತಮ್ಮ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೀವಿ. ಮತ್ತೆ ಈ ದಸರಾ ಸಮಿತಿ ಕಳೆದ 33 ವರ್ಷಗಳಿಂದ ಏನು ಆಚರಣೆ ಮಾಡ್ತಾ ಬಂದಿದೆ, ಇಲ್ಲಿ ದಸರಾ ಸಮಿತಿಯ ಅಧ್ಯಕ್ಷರುಗಳ ಒಂದು ಪಟ್ಟಿ ಒಂದು ಮ್ಯಾಗಝೈನ್ ಅಲ್ಲಿ ಇದೆ. ಈ ಅಧ್ಯಕ್ಷರುಗಳು ತುಮಕೂರಿನಲ್ಲಿ ಏನಿದ್ದಾರೆ ಇವರೆಲ್ಲರೂ ಕೂಡ ಇಲ್ಲಿನ ಅಧ್ಯಕ್ಷರಾಗಿರುವಂತವರು ಎಲ್ಲ ರಾಜಕೀಯ ಪಕ್ಷಕ್ಕೆ ಸೇರಿದಂತ ವ್ಯಕ್ತಿಗಳು ಅಧ್ಯಕ್ಷರಾಗಿದ್ದಾರೆ ಮತ್ತು ಎಲ್ಲ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಈ ದಸರಾ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅದು ಮಾನ್ಯ ಉಸ್ತುವಾರಿ ಸಚಿವರ ಗಮನ. ಎರಡನೇದು, ಈಗ ಹಾಲಿ ಸಮಿತಿ ಏನಿದೆಯೋ, ದಸರಾ ಸಮಿತಿ ಏನಿದೆಯೋ, 100ಕ್ಕೆ 100 ಭಾಗ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಕೂಡ ಇಲ್ಲಿ ಪದಾಧಿಕಾರಿಗಳಾಗಿದ್ದಾರೆ. ಮತ್ತೆ ತುಮಕೂರಿನ ಎಲ್ಲ ಸಮಾಜದ ಪ್ರಮುಖರು ಕೂಡ ದಸರಾ ಸಮಿತಿಯ ಪದಾಧಿಕಾರಿಗಳಾಗಿದ್ದಾರೆ. ಹಾಗಾಗಿ ಯಾರನ್ನ ತಲೆಯಲ್ಲಿಟ್ಕೊಂಡು ಹೇಳಿದ್ರು ಗೊತ್ತಿಲ್ಲ, 100ಕ್ಕೆ 100% ದಸರಾ ಸಮಿತಿ ಒಂದು ರಾಜಕೀಯೇತರ ಸಂಸ್ಥೆ. ಇದು ತುಮಕೂರು ಜನತೆಗೆ ಇಲ್ಲಿವರೆಗೂ ಅನಿಸಿರ್ಲಿಲ್ಲ ಇದೊಂದು ಏನು ರಾಜಕೀಯ ಒಂದು ಪಕ್ಷಕ್ಕೆ ಸೀಮಿತವಾದಂಥದ್ದು ಅನ್ನುವಂಥದ್ದು ಇಲ್ಲಿವರೆಗೂ 33 ವರ್ಷದಿಂದ ಯಾರೋ ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ. ಮುಖ್ಯವಾಗಿ ಪ್ರಮುಖವಾಗಿ ಮಾಧ್ಯಮ ಮಿತ್ರರು ತಾವೇನಿದ್ದೀರಾ, ಇಲ್ಲಿ ಎಲ್ಲಿಯೂ ಕೂಡ ಇದು ಉಲ್ಲೇಖ ಆಗಿದೆ. ಯಾಕೆ ಬಂತು ಅವ್ರ ತಲೆಯಲ್ಲಿ ಗೊತ್ತಿಲ್ಲ. ಹಾಗಾಗಿ ಈ ದಸರಾ ಕಾರ್ಯಕ್ರಮ ನಾವು ಅನುಮತಿ ಕೇಳಿದಾಗ ಇಲ್ಲಿವರೆಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಉಲ್ಲೇಖ ಮಾಡೋದು. 3 ತಿಂಗಳಿಂದ ನಮ್ಮನ್ನು ಕತ್ತಲಿಟ್ಟಿದ್ದಾರೆ ದಸರಾ ಸಮಿತಿಯನ್ನು. ನಾವು ಅರ್ಜಿ ಕೊಟ್ಟು 3 ತಿಂಗಳಾಗಿದೆ. ಅಥವಾ ಅವರು ಅನುಮತಿಯನ್ನು ನಿರಾಕರಣೆ ಮಾಡಬೇಕಾಯಿತು, ಅಥವಾ ಅನುಮತಿ ಯಾಕೆ ಕೊಡಲ್ಲ ಅನ್ನೋದನ್ನು ಒಂದು ಇಬ್ಬರನ್ನ ಕೊಡಬೇಕಾಯಿತು.
ಮಾನ್ಯ ಜಿಲ್ಲಾಧಿಕಾರಿಗಳು 3 ತಿಂಗಳಿಂದ ದಸರಾ ಸಮಿತಿಯನ್ನು ಕತ್ತಲಲ್ಲಿಟ್ಟು ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಇವತ್ತು ಏನು ಈ ದಸರಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ, 34ನೇ ವರ್ಷ ದಸರಾ ಕಾರ್ಯಕ್ರಮ, ಇದು 100ಕ್ಕೆ 100% ಜಿಲ್ಲಾಡಳಿತ ಏನು ದಸರಾ ಮಾಡ್ತಾ ಇದೆ ಅದಕ್ಕೆ ಪರ್ಯಾಯ ಕಾರ್ಯಕ್ರಮ ಅಲ್ಲ. ಇದು ನಾವು ಮುಂದುವರೆದಂಥ ಕಾರ್ಯಕ್ರಮ. ಅಲ್ಲಿ ನಾವು ಅನುಮತಿ ಕೇಳಿದ್ದೋ ಅನುಮತಿ ಕೊಟ್ಟಿರಲಿಲ್ಲ. ಹಾಗಾಗಿ ರಾಮ ಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು 10 ದಿನಗಳ ಕಾಲ ವೈಭವದಿಂದ ವಿಜೃಂಭಣೆಯಿಂದ ತಮ್ಮೆಲ್ಲರ ಸಹಕಾರ ಮತ್ತು ತುಮಕೂರು ಜನತೆಯ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ತಮ್ಮ ಸಹಕಾರ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಸಂಪೂರ್ಣ ಏನಿದೆ ದಸರಾ ಸಮಿತಿ ಕೊಡಿ, ಯಾವುದೇ ಚ್ಯುತಿ ಬಾರದಂತೆ ನಾವು ಅದನ್ನ ಕಾರ್ಯಕರ್ತರ ಪಡೆಯಿಂದ ನಾವು ಮಾಡಿ ತೋರಿಸ್ತೀವಿ. ಮತ್ತೆ ಇದು ಕ್ರೆಡಿಟ್ ಏನಿದೆಯೋ ಅದನ್ನೆಲ್ಲ ನೀವು ಜಿಲ್ಲಾಡಳಿತ ತಗೊಳ್ಳಿ. ನಾವು ಎಲ್ಲಿಯೂ ಕೂಡ ನಿಮ್ಮ ಸಮಿತಿನಲ್ಲಿ ದಸರಾ ಸಮಿತಿನಲ್ಲಿ ಒಬ್ಬರ ಹೆಸರನ್ನು ಹಾಕಬೇಡಿ. ನಾವು ಕಾರ್ಯವಾದ ಕೆಲಸ ಕೂಲಿ ಕೆಲಸ ಮಾಡಿ ತೋರಿಸ್ತೀವಿ ಅಂತೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳಿಗೂ ಇಬ್ಬರಿಗೂ ಹೇಳಿದ್ವಿ. ಆ ಇಬ್ಬರು ಕೂಡ ನಮ್ಮ ಇಲ್ಲಿವರೆಗೂ ಕೂಡ ಆ ರೀತಿ ನಡೆಸ್ಕೊಳ್ಳೋದು ಇಲ್ಲಿವರೆಗೂ ಕಂಡಿಲ್ಲ. ಅದು ಅತ್ಯಂತ ನೋವಿನಿಂದ ತಮ್ಮ ಮುಂದೆ ವಿಚಾರ. ದೇವರ ಮೆರವಣಿಗೆ 2 ಕೋಟಿ 3 ಕೋಟಿ ಕೊಡಕ್ಕೆ ಇಲ್ಲ. ಇದ್ದಂತ ಸರ್ಕಾರಗಳು ಹಿಂದೆ ಸಾಕಷ್ಟು ಸರ್ಕಾರಗಳು ನಾವು ಕೂಡ ಅಲ್ಲ ಇದು ಅಲ್ಲ ಇಂದು ಅಲ್ಲ ಅಂತ ಪೂರ್ತಿ ಈಗ ಮೈಸೂರದು ಕಮಿಟ್ಮೆಂಟ್ ನಾಡಪ್ಪ ಆಗ್ಲೇಬೇಕು. 1 ಕೋಟಿ ಅಂತ ಒಂದು ಸರ್ಕಾರದಿಂದ ಮಾಡ್ತಾರೆ, ಸಿಎಂ ನೇತೃತ್ವ ಅಲ್ಲೊಂದು ಉಸ್ತುವಾರಿ ಸಚಿವರು ಮಾಡ್ತಾರೆ. ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಸರ್ಕಾರದ ದುಡ್ಡಿಲ್ಲ ಅಂತ ಆಗಲಿಲ್ಲ. ಇಲ್ಲೇನೋ 1 ಕೋಟಿ ಕೊಡ್ತೀವಿ. ಇಲ್ಲೇನು ಅಂದ್ರೆ ನೀವು ಕೇಳಿದಾಗೆ ಪ್ರತಿ ಜಿಲ್ಲೆನೂ ಕೂಡ ಯಾರ ಇಂಟ್ರೆಸ್ಟ್ ತಗೊಂಡ್ರೆ ಮಾಡ್ಬೋದು ಜಿಲ್ಲಾಡಳಿತ. ಇಲ್ಲಿ ಇಷ್ಟು ವರ್ಷ ಯಾರು ತಾಂಡಿರಲಿಲ್ಲ, ಮಾಡ್ತಿದ್ದೆ ನಾಗರಿಕ ಸಮಿತಿ. ನಾವೇನೇ ಅದರಲ್ಲಿ ಫೌಂಡೇಶನ್ ಅಂತಲೂ ಕೂಡ ಗೋವಿಂದ್ರ ಅವರು ಹೇಳಿದ್ರು. ತುಮಕೂರ ಇಷ್ಟು ವರ್ಷ ಮಾಡ್ಕೊಂಡ್ರು. ಈ ಸಲ ಸರ್ಕಾರದಿಂದ ಮಾಡ್ತಿದ್ರೆ ಅದಕ್ಕೆ ಸಂತೋಷ ಅಂತಲೂ ಕೂಡ ಸ್ಟಾರ್ಟಿಂಗ್ ಕೋರಿ ಮಂಜಣ್ಣವ್ರು ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಯಾರು ವಿರುದ್ಧ ಇಲ್ಲ. ಮತ್ತು ನಾವು ಕಮಿಟಿಲಿದ್ವಿ, ನಾವು ಇವನ್ನೆಲ್ಲ ಕರ್ಕೊಂಡು ಹೋಗಿ ಮೀಟಿಂಗ್ ಮಾಡಿಸಿದ್ವಿ. ಮತ್ತು ಈ ಮೆರವಣಿಗೆಯನ್ನು ಕೂಡ ಅಡ್ಯಾಡ್ ಮಾಡಿ ಗೊಂದಲೂ ಇಲ್ಲ, ಅದನ್ನು ಹೇಳ್ಬಿಟ್ಟಿದ್ದಾರೆ ಇವರು. ಇಲ್ಲಿ ಮಾತ್ರ ಏನು ಅಂದ್ರೆ ಒಂದು ವಿಧಿವಿಧಾನ ಮತ್ತು ದಸರಾ ಸಮಿತಿ ಅಂತ ಏನು ಮುಂಚೆನೇ ಗೌರವವಾಗಿದೆ. ಈಗ ಅಲ್ಲಿ ಕಮಿಟಿಗೆ ಸೇರಿಸಿ ಅಂತ ಮೀಟಿಂಗ್ ಎಲ್ಲ ಆಯ್ತು. ಅಲ್ಲಿ ಒಂದು 3 ಜನ ನಮ್ಗೆ ಅದು ಇವ್ರು ಹೇಳಿದರೆ ಕೊಟ್ಟಿದೆ ದಸರಾ ಸಮಿತಿ. ನಾವು ಮುಂಚೆನೂ ಇದೀವಿ, ಈಗಲೂ ಅವ್ರ ಜೊತೆ ಇದ್ದೀವಿ. ಅವರು 3 ಜನ ಹಾಕಿದ್ದಾರೆ. ಹಳೆ ಏನು ಎಕ್ಸಿಸ್ಟಿಂಗ್ ದಸರಾ ಸಮಿತಿಯಿಂದ 3 ಜನ ಆಯ್ಕೊಂಡು ಹಾಕಿದ್ರೆ ಇನ್ನೂ 1 ಜನ ಸೇರಿಸ್ತೀವಿ ಅಂತಾನೆ ಹೇಳ್ತಾರೆ. ಆದ್ರೆ ಇವರು ಮುಂಚೆ ಈಗ ಆಲ್ರೆಡಿ 3-4 ತಿಂಗಳಿಂದ ಇವರು ಕಮಿಟಿಗಳು ಮಾಡ್ಕೊಂಡು ಸಾಕಷ್ಟು ಕೆಲಸಗಳು 80% ಮುಗಿದೋಗ್ಬಿಟ್ಟಿದ್ದಾರೆ. ಕೆಲವು ಅಂದ್ರೆ ಇವರು ಸಾಕಷ್ಟು ಕಮಿಟಿಗಳಿದಾವೆ ಎಲ್ಲ ಆಗಿರೋದ್ರಿಂದ ಈಗ ಅಲ್ಲೋಗಿ ಅಧಿಕಾರಿಗಳ ಮಧ್ಯ ಯಾವ ರೀತಿ ಕೆಲಸ ಮಾಡೋದು ತಮಗೂ ಗೊತ್ತಿದೆ. ಮಾಡೋದು ಅವರು ಅವ್ರದೇ ಆದಂತ ಅಧಿಕಾರಿಗಳು ರಜೆ ಮಾಡ್ತಾರೆ. ಇಲ್ಲಿ ಮುಂಚೆನೂ ಕೂಡ ಈ ಸಮಿತಿಗೆ ಒಂದು ಅಸ್ಮಿತೆ ಇದೆ. ಅದನ್ನ ಇವ್ರು ನಾವು ಕಳ್ಕೊಳ್ಳೋದು ಬೇಡ ಅನ್ನೋದ್ರಿಂದ ಈ ಸರಿ ಮಾಡಿದ್ರೆ ಬೇರೆ ಜಿಲ್ಲೆಯವರು ಇಂಟ್ರೆಸ್ಟ್ ತಗೊಂಡು ಮಾಡ್ರೆ ಅವು ಅವಕಾಶ ನಿರಾಕರಣೆ ಮಾಡಿದಾಗ ಈಗ ನಾವು ಸೋಮಣ್ಣ ಸಾಹೇಬರು ಎಲ್ಲ ಹೋಗಿರ್ತೀವಿ ಅಲ್ಲ, ಅವರಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಆಡಳಿತ ಅಲ್ಲಿ ಮಾಡ್ತಾ ಇರ್ತಾರೆ. ಅದಕ್ಕೆ ಎಲ್ಲರಿಗೂ ಕೂಡ ಸಪೋರ್ಟ್ ಕೊಡ್ತೀವಿ ಅಂತ ಹೆಂಗ್ ಕೊರಿ ಮಂಜಣ್ಣವ್ರು ಹೇಳೋರೆ, ಮಾವಿನಕಟ್ಟೆ ಮಂಜಣ್ಣವ್ರು ಹೇಳೋರೆ. ನಾವು ಅದರ ಸಮಿತಿಗೆ ಇದ್ದೀವಿ. ಇಲ್ಲಿ ಏನು ಅಂದ್ರೆ ದಸರಾ ಸಮಿತಿ 33 ವರ್ಷದಿಂದ 1991-92 ಶುರು ಮಾಡಿದ್ದು. ಇದನ್ನ ನಾವು ನಿಲ್ಸೋದು ಬೇಡ. ಏನಿದೆ ವಿಧಿವಿಧಾನಗಳು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ. ಪೂರ್ಣವಾಗಿ ನಮ್ಗೇನೆ ಅಲ್ಲಿ ಹೊಂದಿಸ್ಕೊಂಡು ಮಾಡಿದ್ರೆ ಈಗ ಮಾಡೋಕ್ಕೂ ಮುಂಚೆ ಕರಿಬೋದಿತ್ತು ದಸರಾ ಸಮಿತಿನ. ನಾವು ಮಾಡ್ತೀವಿ ನಮ್ಮ ಜೊತೆಗೆ ವರ್ಷಕ್ಕೆ ಒಂದು ಮಾತು ಇವ್ರಿಗೆ ಹೇಳಿಲ್ಲ. ಮಾಡ್ತೀವಿ ಅನ್ನೋಕ್ಕೂ ಮುಂಚೆ ಅವ್ರನ್ನ ಕರೆದಿ ಕೇಳ್ಬಿಟ್ಟು ಅನೌನ್ಸ್ ಮಾಡ್ಬೋದಿತ್ತು. ಪ್ರೆಸ್ ಮೀಟ್ ಅವರೇ ಮಾಡಿ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅಧಿಕಾರಿಗಳು ಅಂತ ಬೇಜಾರಾಯಿತು ಅಂತ ಹೇಳಿ ಆ ಒಂದು ದೃಷ್ಟಿಯಿಂದ ಅದಕ್ಕೆ ಯಾರು ಸಪೋರ್ಟ್ ಇಲ್ಲ ಅಂತಲ್ಲ, ಜಿಲ್ಲಾಡಳಿತ ಮಾಡ್ತಿರೋದಕ್ಕೆ ಎಲ್ಲರೂ ಕೂಡ ಅದ್ರೊಳಗೆ ಭಾಗವಹಿಸ್ತಾರೆ. ಬಟ್ ಇದನ್ನ ಸಡನ್ ಆಗಿ ನಿಲ್ಸಕ್ಕಾಗಲ್ಲ. ಇದು ಪರ್ಯಾಯ ಅಲ್ಲ, ಇದೆ ಒರಿಜಿನಲ್ ಅಲ್ಲ. ಸ್ಟಾರ್ಟಿಂಗ್ ಇಂದ ಮಾಡ್ಕೊಂಡು ಬಂದಿರೋದಕ್ಕೆ ಇದು ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದನ್ನ ಇವರು ಮಾಡ್ತಾರೆ. ಕೆಲವೊಂದು ನೋವಾಗಿರೋಂಥದ್ದನ್ನ ಈಗ ಮಂಜಣ್ಣವ್ರು ಹೇಳೋರೆ, ನಮ್ಮ ಬಸಣ್ಣವರು ಕೂಡ ಇದೆ. ಲಾಸ್ಟ್ ಟೈಮ್ ಜಿಲ್ಲಾ ಆಡಳಿತದ ಸಹಕಾರ ಮತ್ತು ಸಹಯೋಗದಿಂದಲೇ ಮಾಡ್ತಾ ಇರುವಂಥದ್ದು. ಮೊದಲನೇ ದಿವಸ ನಾವು ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ವೇದಿಕೆ ಕೊಡ್ತಾ ಇದ್ದೀವಿ. ಮತ್ತೆ 2ನೇ ದಿವಸ ಜನಪ್ರತಿನಿಧಿಗಳಿಗೆ ವೇದಿಕೆ ಕೊಡ್ತಾ ಇದ್ದೀವಿ. 3ನೇ ದಿವಸ ಇದು ಧಾರ್ಮಿಕ ಕಾರ್ಯಕ್ರಮ ಆಗಿರೋದ್ರಿಂದ ಮಾನ್ಯ ದಂಡಾಧಿಕಾರಿಗಳು ಬಂದು ಶಮಿ ಪೂಜೆ ಮಾಡ್ತಾ ಇದ್ರು. ಮತ್ತೆ ಪೂಜ್ಯ ಶ್ರೀಗಳು ಇದು ತುಮಕೂರು ಏನು ದಸರಾ ಇದೆ, ಇದು ಇಡೀ ರಾಜ್ಯದಲ್ಲೇ ಒಂದು ಐಡೆಂಟಿಫೈ ಮಾಡುವಂಥ ದಸರಾ. ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರೆ, ನಾವು 33 ವರ್ಷಗಳಿಂದ ಹಿಂದೂ ಸಮಾಜದ ಪ್ರತಿಯೊಂದು ಸಮಾಜದ ಸ್ವಾಮೀಜಿಗಳನ್ನ ವಿಶೇಷವಾಗಿ ಅವರು ಗೌರವಿಸಿ ಮತ್ತೆ ಅವ್ರ ನೇತೃತ್ವದಲ್ಲಿ ಶಮಿ ಪೂಜೆ ಮಾಡ್ತಾ ಇರುವಂತ ಮತ್ತೊಂದು ದಸರಾ ಈ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಅದು ನಮ್ಮ ತುಮಕೂರು ದಸರಾದ ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.